ಗುಡ್ ಮಾರ್ನಿಂಗ್ ಫ್ರಮ್ ಸಾಂಗ್ಲಾ. ಮೈನಸ್ ಮೇಲಿದೆ ಇವಾಗಲೂ ಮೈನಸಲ್ಲಿದೆ. ರಾತ್ರಿ ಬಂದು -9 ಡಿಗ್ರಿ ತನಕ ಹೋಗಿತ್ತು. ಎಂಥ ಕಡೆ ರೂಮ್ ಮಾಡಿದ್ದೀವಿ ಅಂದರೆ ಸ್ವರ್ಗ. ನೋಡಿ ನೀವು ತೋರಿಸ್ತೀನಿ. ಇಲ್ಲೇ ರೂಮ್ ಓಪನ್ ಮಾಡಿದ ತಕ್ಷಣ ಹಿಂಗೆ ಗ್ಲೇಷಿಯರು. ಮೈ ಗಾಡ್, ಫುಲ್ಲು ಸ್ನೋಫಾಲ್ ಆಗಿದೆ ಮೇಲ್ಗಡೆ ಎಲ್ಲ. ಟಾಪಲ್ಲೆಲ್ಲ ನೋಡಿ, ಈಗ ಮೇಲ್ಗಡೆ ಸೂರ್ಯನ ಕಿರಣ ಟಚ್ ಆಗ್ತಾ ಇದೆ ಟಾಪಲ್ಲಿ. ಹೆಂಗಿದೆ ನೋಡಿ. ಓಹೋ, ಅದ್ಭುತ ಸ್ವರ್ಗ. ಸೊ ನಮ್ಮ ಗಾಡಿಗಳೆಲ್ಲ ಪಾರ್ಕ್ ಆಗಿದೆ. ಆಲ್ರೆಡಿ ಟೈಮ್ ಬಂದು 6:30 ಈಗ. ಸೊ ಈಗ ಇಲ್ಲಿಂದ ಚಿಟ್ಕೂಲ್ ಹೋಗಬೇಕು. ಸೊ ಅದಕ್ಕೆ ರೆಡಿ ಆಗಿ ಎದ್ದಿದ್ದೀವಿ. ನೆಕ್ಸ್ಟ್ ಲೆವೆಲ್ ಮುಖ ಎಲ್ಲ ಕಡೆ ಇಲ್ಲೂ ಇದೆ 360 ಡ್ರೋನ್ ತೋರಿಸಿತ್ತು ಡ್ರೋನ್ ಹಾರಿಸಿ. ಸೊ ಫೈನಲಿ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಚಳಿ ಅಂತೂ ಸಖತ್ತಿದೆ. ಇವತ್ತಿಂದ ನೆಕ್ಸ್ಟ್ ಲೆವೆಲ್ ಚಳಿ ಇದೆ. ಬಾಯ್ಸ್ ಎಲ್ಲ ಲಗೇಜ್ಗಳೆಲ್ಲ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀವಿ ಮಾಮೂಲಿ. ಸೊ ಫುಲ್ಲು ಗ್ಲೇಷಿಯರು, ಫುಲ್ ಬಿಸಿಲು ಬಂದ್ಬಿಟ್ಟಿದೆ ಟಾಪಿಗೆ ನೋಡಿ ಮನೆಗಳು. ಸೊ ಇವಾಗ ಬಂದು ನಾವು ಹೋಗೋದು ಚಿಟ್ಕೂಲ್ ಅಂತ ಈ ರೂಟು, ಇಲ್ಲಿ ಬ್ಯಾಕ್ ಸೈಡು. ಸೊ ಈ ಕಡೆಯಿಂದ ಹೋಗಿ ಎಲ್ಲ ಹೋಗ್ತೀವಿ. ಹಾಯ್ ಅಜ್ಜಿ, ಸೂಪರ್ ಆಗಿದೆ. ಒಳ್ಳೆ ಕ್ಯಾಮ್ರಾಗೆ ಕಾಣಿಸ್ತಿರೋ ಕ್ಲಾರಿಟಿ ನೆಕ್ಸ್ಟ್ ಲೆವೆಲ್. ಪಾಸಿಂಗ್ ಆಗ್ತಾಯಿದ್ರೆ ನೋಡಿ ಊರುಗಳು ಕಾಣಿಸ್ತಿದೆ. ಹೆಂಗಿದೆ ಗೊತ್ತಾ, ಸ್ಪಿಟಿ ಅಂದರೆ ವಿಂಟರ್ ಸ್ಪಿಟಿ ಅಂದರೆ ಯಾವತ್ತೂ ಹಂಗೇನೆ ನಿಜಾಲು. ಯಾವಾಗಲೂ ಬೇರೆ ಟೈಮಲ್ಲೆಲ್ಲ ಇರೋಲ್ಲ. ಏಪ್ರಿಲ್ ಮೇಗೆಲ್ಲ ಹೊಟ್ಟೋಗ್ಬಿಡುತ್ತೆ. ವಿಂಟರ್ ಟೈಮಲ್ಲೇ ಮಾಡಿದ್ರೆ ನಿಮ್ಗೆ ಇಷ್ಟು ಸ್ವಲ್ಪ ಅದು ಗ್ಲೇಷಿಯರ್ ಕಾಣಿಸುತ್ತೆ. ಇನ್ನೂ ಪೀಕ್ ವಿಂಟರಲ್ಲಿ ಮಾಡಿದ್ರೆ ಇಲ್ಲೆಲ್ಲ ಸ್ನೋ ಇರುತ್ತೆ, ಬಟ್ ಎಕ್ಸ್ಟ್ರೀಮ್ ಜಾಸ್ತಿ ಇರುತ್ತೆ. ಗಾಡಿ ಕೆಟ್ಟೋಗೋದು, ಇಲ್ಲ ಗಾಡಿ ಚೈನು ಗಾಡಿ ಸ್ಕಿಡ್ ಆಗೋದು, ತುಂಬ ನಾವು ನೆಕ್ಸ್ಟ್ ಲೆವೆಲ್ ಅಡ್ವೆಂಚರ್ನ ಮಾಡಬೇಕಾಗುತ್ತೆ. ಅದು ಮತ್ತು ಗ್ರೂಪ್ನ ಹಾಕೊಂಡು ಎಲ್ಲ ಆ ಥರ ಎಲ್ಲ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ಇದೇ ಟೈಮ್ನ ಚೂಸ್ ಮಾಡಿದ್ದು. ನೋಡಿ ಇನ್ನು ಇದು ರಕ್ಚಮ್ ಅಂತ ಯಾವುದೋ ಒಂದು ಊರಿದೆ. ಇದು ಏನೋ ಊರ ಹೆಸರು ಗೊತ್ತಿಲ್ಲ. ಸೊ ಫುಲ್ಲು ಸ್ನೋ ಆಗಿದೆ. ಫುಲ್ಲು ಲೆಫ್ಟು ರೈಟು ಎಲ್ಲ ಸ್ನೋ. ಓಹೋ, ಮುನ್ನಾ ಹೋಮ್ ಸ್ಟೇ ಡಾಬಾ ಹೋಗ್ತಾ ಇದೆ. ಆ್ಯಕ್ಚುಲಿ ರೋಡ್ಸ್ ಆಗಲ್ಲ, ಬರೀ ಒಂದು 18 ಕಿಲೋಮೀಟ್ರು, ನಮಗೆ 1 ಅವರ್ ಮೇಲೆ ಬೇಕು. ಏನಿಸ್ತಾ ಇದೆ ಮನೋಜ್? ಸೂಪರ್ ಭಯ. ಚಳಿ ತಡ್ಕೊಳಕ್ಕೆ ನಿಮಿಷ ಈಗ ಹೇಳು. ಸೂಪರ್ ಆಗಿದೆ. ಚಳಿ ಮಾತ್ರ ತಡ್ಕೊಳಕ್ಕಾಯ್ತಲ್ಲ. ವ್ಯೂ ಹೆಂಗಿದೆ? ವ್ಯೂ, ಫೋಟೋ ಗೀಟೋ ಸೂಪರ್ ಅನ್ಕೊಳ್ಳಿ. ಸೊ ಇಷ್ಟು ದಿವಸ ಇದ್ದಿದ್ದು ಬೇರೆ ಥರ. ಸೊ ಮೊನ್ನೆ ತನಕ ನೆನ್ನೆ ಮಾರ್ನಿಂಗ್ಗೆ ಖುಷಿ ಆಗೋಯ್ತಲ್ಲ ಹಂಗೆ ನೋಡಿ. ಸೊ ಗ್ಲೇಷಿಯರ್ ಇನ್ನೊಂದು ಯಾವುದೋ ಹಳ್ಳಿಗೆ ಬಂದು ಫುಲ್ಲು, ಇಲ್ಲಂತೂ ಕರ್ಗೆ ಇಲ್ಲ ಇಲ್ಲಿ ನೋಡಿ. ಸ್ಲೋ ಓಡ್ಸೋ ಮಜಾನೇ ಬೇರೆ. ಒಂಥರ ಇಲ್ಲಿ ಹೋಗೋ ಟ್ರಾವೆಲಿಂಗ್ ಮಾಡೋದೇ. ಯಾರೋದು ವಾಗಿಡಕ್ಕಿಲ್ಲಿ ಆರ್ಮಿ ವೆಹಿಕಲ್ಸ್ಗಳು ಬಂತು. ಭಯ್ಯ ಜೈ ಹಿಂದ್. ಓ ಮೈ ಗಾಡ್, ರೂಟ್ ನೋಡಿ ಹೆಂಗಿದೆ. ಫುಲ್ಲು ಹೋಗ್ತಾ ಸ್ನೋ ಫುಲ್ ಎಲ್ಲ ಕಡೆ ಸಿಗ್ತಾ ಇದೆ. ಸ್ನೋ ಫಾಲ್ ಆಗ್ತಿಲ್ಲ, ಬಟ್ ವೆದರ್ ಕ್ಲಿಯರ್ ಇದೆ. ಆ್ಯಕ್ಚುಲಿ ಸ್ನೋ ಫಾಲ್ ಆಗ್ಬಿಟ್ರೆ ಎಂಜಾಯ್ ಮಾಡೋಕ್ಕಾಗಲ್ಲ. ಒಂದು ಸ್ವಲ್ಪ ಹೊತ್ತು ಎಂಜಾಯ್ ಮಾಡ್ಬೋದು ಅಷ್ಟೇ, ಬಟ್ ಈ ಥರ ಜಾಸ್ತಿ ಹೊತ್ತು ಕೂತ್ಕೊಳ್ಳೋಕ್ಕಾಗಲ್ಲ. ಏನಿದೆ ನೋಡಿ, ಸ್ವರ್ಗ ಗುರು, ಸ್ವರ್ಗ. ಇನ್ನೊಂಥರ ಸ್ವರ್ಗ. ಊರಾಚೆ ಸ್ವರ್ಗನೇ ಕಾಡುತ್ತೈತೆ. ಫೈನಲಿ ಟಾಪಿಗೆ ಬಂದಿದ್ದೀವಿ ಚಿಟ್ಕಲ್ಲು. ಇನ್ನೊಂದು 2 ಕಿಲೋಮೀಟ್ರ್ ಇದೆ. ರೂಟ್ ಅಂತೂ ನೆಕ್ಸ್ಟ್ ಲೆವೆಲ್. ಹೋಯ್ತಾ ಇನ್ನೂ ಕೋಲ್ಡು. ಓ ಶಿಮ್ಲಾ
ಗ್ಲಾಸ್ ಹೊಡಿಬಾರ್ದು, ಏನು ಹೊಡೆದೋಗಿದೆ, ಇದಾಗಿರೋದು ಫ್ರೀಸ್ ಆಗಿರೋದು. ಓ ಮೈ ಗಾಡ್, ವಾಟ್ ಎ ಗಾಡ್ ಕ್ರಿಯೇಷನ್. ಸೊ ಚಿಟ್ಕುಳ್ ಬಂದು ಇಂಡಿಯಾಸ್ ಲಾಸ್ಟ್ ವಿಲೇಜು. ಸೊ ಏನು ಅಂದರೆ ನೆಕ್ಸ್ಟ್ ಎಲ್ಲ ಚೈನಾ ಇರುತ್ತೆ, ಮೌಂಟೇನ್ಸ್ಗಳು. ಸೊ ನಮ್ಮ ಗಾಡಿ ಫೈನಲಾಗಿ ಜಟಾಯು ಫೈನಲಿ ರೀಚ್ ಚಿಟ್ಕುಲ್. ಸೂಪರ್, ಐ ಲವ್ ಚಿಟ್ಕುಲ್. ಸೊ ಮೇಲ್ಗಡೆ ತುಂಬ ಕೋಲ್ಡ್ ಇದೆ, ಪ್ಲಸ್ಸು ಗಾಳಿ, ಅದಕ್ಕೆ ಸ್ವಲ್ಪ ಕವರ್ ಮಾಡ್ಕೊಳ್ಳೋದು ಬೆಸ್ಟು, ಇಲ್ಲ ಅಂದರೆ ಕಷ್ಟ. ಏನು ಹೇಳೋದು ಹೇಳಿ. ಸೊ ಈ ಥರ ಎಕ್ಸ್ಪೀರಿಯೆನ್ಸ್ ಎಲ್ಲ ಮಾಡಬೇಕು ಅಂದರೆ ನೀವು ನಮ್ಮ ಜೊತೆ ಜಟಾಯುಲಿ ನಾವು ಮಾಡೋ ಒಂದು ಪ್ಲ್ಯಾನ್ಗಳಿಗೆ, ನಾವು ಮಾಡೋ ಆರ್ಗನೈಸೇಷನ್ಗೆ ನೀವು ಜಾಯ್ನ್ ಆಗ್ಬೋದು. ಮುಂದಿನ ವರ್ಷವೂ ಸ್ಪೀಟಿ ಮಾಡ್ತೀವಿ, ಜಾಯ್ನ್ ಆಗ್ತೀರಿ. ಲಡಾಖು, ಸ್ಪೀಟಿ, ಅರುಣಾಚಲು, ಮಹಾರಾಷ್ಟ್ರ ಎಲ್ಲನೂ ಮಾಡ್ತೀವಿ. ಇನ್ಮೇಲೆ ಎಲ್ಲರಿಗೂ ಎಕ್ಸ್ಪೀರಿಯೆನ್ಸ್ ಮಾಡಿಸೋದೆ. ಗ್ಲೇಷಿಯರ್ ವಾಟರ್ ನೋಡಿ ಹೆಂಗೆ ಕರಗಿ ಹೋಗ್ತಾ ಇದೆ. ಓ ಸೂಪರ್, ಫುಲ್ಲು ಟ್ರಾನ್ಸ್ಪರೆಂಟ್. ಇನ್ನೇನಿದೆ, ಫುಲ್ಲು ವೈಟ್. ಹಿಮ ಸೂರ್ಯನ ಕಿರಣ ಬಿದ್ದ ತಕ್ಷಣ ಕರಗ್ತಾ ಇರುತ್ತೆ. ಸ್ವರ್ಗ ಗುರು. ಜಟಾಯು. ಇಲ್ಲಿ ನೋಡಿ, ಇದು ಯಾವುದೋ K17 ದಾವಣಗೆರೆ, ಅದು K06 ತುಮಕೂರು ಬಾಯ್ಸು. ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ನಿಮ್ಮ ಗಾಡಿ ನಂಬರ್ ನೋಡ್ಕೊಳ್ಳಿ, ನಾವು ಬಂದು ನಿಮ್ಮ ಗಾಡಿ ಫೋಟೋ ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮೋಸ್ಟ್ಲಿ ಇಲ್ಲೆಲ್ಲೋ ಇರ್ಬೋದು, ಇಲ್ಲಿ ಎಂಜಾಯ್ ಮಾಡಿ. ಓಕೆ, ಬ್ಯಾಕ್ ಟು ಸಾಂಗ್ಲಾ. ಸೊ ಇನ್ನೂ ನಮ್ದು ಎಕ್ಸ್ಪ್ಲೋರ್ ಮಾಡೋದಿದೆ. ಸೊ ಅವಾಗೆ ಹೋಗಿದ್ದು ಅಲ್ಲಿ ಮೇಲ್ಗಡೆ ಹೋಮ್ ಸ್ಟೇಗಳು. ಸೊ ಈ ಆಲ್ಟಿಟ್ಯೂಡ್ ಲೆಕ್ಕದಲ್ಲಿ ಇದೇನೆ 1320 ಇಂಡಿಯಾಸ್ ಲಾಸ್ಟ್ ವಿಲೇಜ್ ಇದು, ದ ವ್ಯಾಂಡರ್ ನೆಸ್ಟ್. ಸೊ ಚಿಟ್ಕುಲ್. ಈಗ ಇಲ್ಲೂ ನಮ್ಮದು ಒಂದು ಸ್ಟಿಕರ್ ಬರುತ್ತೆ ಅಧಿಕೃತವಾಗಿ ಜಟಾಯು 4x4 ಅಡ್ವೆಂಚರ್ಸ್ ಕಡೆಯಿಂದ 2026 ವಿಂಟರ್ ಸ್ಪೀಟಿನ ಎಂಟ್ರಿ ಮಾಡಿ ಓಡಾಡಿ ಬಂದು. ಬೈ ಟಾಪಲ್ಲಿರ್ಬೇಕು ಬೈ ನಾವು ಯಾವಾಗಲೂ. ಜಟಾಯು ಯಾವನು ಕೈ ಹಾಕ್ಬಾರ್ದು, ಅದ್ರ ಮೇಲೆ ಯಾವನು ಹಾಕ್ಬಾರ್ದು. ಕ್ಯಾಂಪಿಂಗ್ ಅಂಗಡಿಗೆ ಹಾಕ್ಬಿಟ್ಟು ಹೋಗ್ಬಿಟ್ಟು ನೋಡಿಲಿ ಬಂದು ಇದೆ ಅವರೇ ಇಲ್ಲಿ ಬಂದು ಫಸ್ಟ್ ಇನ್ಸ್ಬಿಟ್ಟು ಹೋಗ್ತಾರೆ. ಅಂಚಿ ಸ್ಟಿಕ್ಕರ್ ಯಾವುದು ಅನ್ಸಿದ್ವಿ ನಾವು ಅಷ್ಟೇ, ಅದನ್ನು ನಾವೇನು ಮಾಡ್ತಿದ್ದೀವಿ ಅಂದ್ರೆ ರಿಟರ್ನ್ ಮಾಡ್ತಿಲ್ಲ, ತೊಗೊಂಡು ಹೋಗ್ತಾ ಇದೀವಿ ವಾಪಸ್. ಯಾರು ಅಷ್ಟೇ ಬಂದು ರಿಟರ್ನ್ ಮಾಡಬೇಡಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಬಂದ್ರೂ ಜಾಗ ಎಂಜಾಯ್ ಮಾಡಿ, ಫುಲ್ ಫನ್ ಮಾಡಿ, ಫೋಟೋಸ್ ತಗೊಳ್ಳಿ, ಮೆಮೊರೀಸ್ ಮಾಡಿ ಅಷ್ಟೇ. ಹೊರಡಿ. ಅಪ್ಪ ಲ್ಯಾಂಡ್ ಸ್ಲೈಡ್ ಆಗಿದೆ ಇಲ್ಲಿ ಫುಲ್ಲು, ಅದಕ್ಕೆ ಜಾಮ್ ಮಾಡೋರು ಎರಡು ಪಾಪ ಅವರು ಹೋಗ್ಬೇಕಲ್ಲ. ನೋಡಿ ಇಲ್ಲೆಲ್ಲ ಆಗಿರೋದಿಲ್ಲ ಲ್ಯಾಂಡ್ ಸ್ಲೈಡ್. ಅಲ್ಲಿಂದ ಬಿದ್ದಿರೋದು ಬೈ ಇದು. ವರ್ಕ್ ಮಾಡೋರು ಲ್ಯಾಂಡ್ ಸ್ಲೈಡ್ ಗೊತ್ತಾಗ್ತಿಲ್ಲ, ಒಟ್ಟಲ್ಲಿ ತುಂಬ ಆಗಿದೆ. ಫುಲ್ಲು ಜಾಮು, ಟ್ಯಾಬಾಗಿ ಹೋಗ್ಬೇಕು, ಫುಲ್ಲು ಜಾಮ್ ಆಗೋಗಿದೆ. ಏನಾಗಿದೆ ಗೊತ್ತಾಗ್ತಿಲ್ಲ. ಅಲ್ಲಿ ನೋಡಿದ್ರೆ ಊಟದ ಬೇರೆ ಟೈಮ್ ಆಯಿತು. ನಲ್ಲಿ ಲೈಫೇ ಅಡ್ವೆಂಚರ್. ಭೂಮಿ ಕುಸ್ತೋಗ್ಬಿಟ್ಟಿದೆ ಇದು. ಚಳಿ ನೋಡಿ, ಇದು ಕುಸ್ತೇ ಹೋಗ್ಬಿಟ್ಟೈತಿ. ಇದು ಏನೋ ವರ್ಕ್ ಮಾಡ್ತಾವ್ರೆ, ಕಟ್ಟವ್ರೆ, ರೋಡೇ ಕುಸ್ತೋಗ್ಬಿಟ್ಟಿದೆ. ಹೇಳಲ್ವಾ, ಮೌಂಟೇನ್ಸ್ ಲೈಫು ಅಷ್ಟು ಸುಲಭ ಅಲ್ಲ. ಯಾವಾಗ ಬೇಕಾದ್ರೆ ಏನು ಬೇಕಾಗುತ್ತೆ. ಸೊ ಬಂದು ಇವಾಗ ಕ್ಲಿಯರ್ ಮಾಡ್ದು. ಜಾಮಾಗಿದೆ ಪಾಪ, ಇವ್ರು ಕಾರನ್ನು ಹೋಗಕ್ಕೆ ಆಗ್ತಾ ಇರಲಿಲ್ಲ. ಇವಾಗ ನೋಡಿ ಒಬ್ಬರು ಪಾಸ್ ಆದರೂ ಎಲ್ಲ ಹೋಗ್ತಾ ಇದೆ. ಅಂದಿವೆ ಒಂದು ನ್ಯಾಕು ಲೇಕ್ ಅಂತಿದೆ, ಅಂದರೆ ಫ್ರೋಝನ್ ಆಗಿದೆ. ಸೊ ಇಲ್ಲೇ ಟ್ಯಾಬ್ ಹತ್ರ ಇಲ್ಲಿ ನ್ಯಾಕು ಲೇಕ್ ಅಂತಿದೆ. ಸೊ ವಿಸಿಟ್ ಮಾಡೋದು. ಇದು ಒಂಥರ ಫುಲ್ ಹಳೆ ಊರು ಒಳಗಡೆ ಹೋಗಬೇಕು ನಡ್ಕೊಂಡು. ತುಂಬ ಫುಲ್ ನೋಡಿ ವಿಲೇಜ್ ಅವ್ರ ಲೈಫೆಲ್ಲ ನೋಡ್ಬೋದು. ಬರೀ ರೋಡಲ್ಲಿ ಹೋಗ್ತಿದ್ದು ನೋಡಿ, ಹಳೆ ಮನೆಗಳು ಎಲ್ಲ ಮಣ್ಣಿನ ಮನೆ, ಕಟ್ಟಿಗೆಗಳು ನೋಡಿ. ಆ್ಯಕ್ಚುಲಿ ನೋಡಿ, ಇದು ಏನು ಕಾಣಿಸ್ತಾ ಇದೆಯಲ್ಲ, ಇದು ಬಾತ್ರೂಮು ಮೇಲ್ಗಡೆ ಇರುತ್ತೆ ಹೋಗೋದು.
ಗುಂಡಿ ತೊಡಿತಾರೆ. ಸೊ ಗುಂಡೀಲಿ ಸುಮ್ಮನೆ ಜಸ್ಟ್ ಅಲ್ಲಿ ಮಾಮೂಲಿ ಏನೇ ನೀರು ಫೆಸಿಲಿಟಿ ಏನಿರಲ್ಲ, ಇಲ್ಲಿ ಬಂದು ಅದನ್ನು ಸ್ವಲ್ಪ ದಿವಸ ಆದಮೇಲೆ ಬಂದು ಎತ್ಕೊಳ್ತಾರೆ. ಗೊತ್ತಾ ಇದು ಬಾತ್ರೂಮ್ ಹೆಂಗೆ ಅಂತ ಇದು? ಓಹ್ ಹೆಂಗಿದೆ ನೋಡಿ, ಫುಲ್ಲು ಲಾಸ್ಟ್ ಟೈಮು ಒಂದು ಸ್ವಲ್ಪ ದಿವಸದಿಂದ ಫ್ರೋಝನ್ ಆಗಿತ್ತು ಲೈಕ್, ಈಗ ಎಲ್ಲ ಫುಲ್ ಕ್ಲಿಯರ್ ಆಗಿಬಿಟ್ಟಿದೆ. ವಾವ್, ನ್ಯಾಕೋ ಲೇಕ್. ಇಲ್ಲಿ ಬೋರ್ಡ್ ಇದೆ, ಇಂಡೋ ಟಿಬೆಟ್ ಬಾರ್ಡರ್. ಇಲ್ಲಿಂದ ಹೋದರೆ ಟಿಬೆಟ್ ಬಾರ್ಡರ್ ಕಾಣಿಸುತ್ತೆ. ಸೊ ನಮ್ಮ ಇಂಡಿಯಾದ ಲಾಸ್ಟ್ ಬಾರ್ಡರ್ ಮತ್ತು ಟಿಬೆಟ್ ಟಿಬೆಟ್ ವಿತೌಟ್ ವೀಸಾ ನೋಡಿ ಬೈ, ಅಲ್ಲೇ ಹಾಕೋರು ಬೋರ್ಡು. ಚಾನ್ಸ್ ಟು ಸಿ ವಿತೌಟ್ ವೀಸಾ ಟಿಬೆಟ್ ನೋಡೋಕ್ಕೆ. ಫೈನಲಿ ಸ್ಟೇಗೆ ಬಂದಿದ್ದೀವಿ. ಸೊ ಟ್ಯಾಬೋ ಹತ್ರ ಇರೋವಂಥ ಹೈಮಾ ಸ್ಪಿಟಿ ಸ್ಟೇ. ಸೊ ಟಾಪ್ ಓಕೆ.